ನಾನ್ ಹೇಳೋದ್ ಕಹಿ ಅನ್ಸಿದ್ರು ದಿಸ್ ಇಸ್ ದ ಸ್ಯಾಡ್ ರಿಯಾಲಿಟಿ ಆಫ್ ಲೈಫ್. ನೀವೊಂದಿನ ಸತ್ತೋಗ್ತೀರಾ. ನಿಮ್ ಸಮಾಧಿ ಬಳಿ 100-200 ಜನ ಬರಬಹುದು, ಹೆಚ್ಚೆಚ್ಚು ಅಂದ್ರೆ 1000 ಜನ ಬರಬಹುದು. ಅದ್ರಲ್ಲಿ ಅರ್ಧ ಜನ ಹಸಿವಾಗ್ತಾ ಇದೆ ಅಂತ ಮಧ್ಯಾಹ್ನದಷ್ಟೊತ್ತಿಗೆ ಹೊರಟೋಗ್ಬಿಡ್ತಾರೆ. ಇನ್ನರ್ಧ ಜನ ತಮ್ದೇನೋ ಕೆಲ್ಸ ಇದೆ ಅಂತ ಸಂಜೆ ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ. ಮಿಕ್ಕಿದವರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ಗಳು ಮಾತ್ರ. ಅವರು ಕೂಡ ಕತ್ಲಾಗ್ತಿದ್ದಂಗೆ ಅವರವರ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಕೊನೆಗುಳಿಯೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ಅವರು ಕೂಡ ಎಷ್ಟು ಅಂತ ಹೇಳ್ತಾರೆ, 1 ವರ್ಷ 2 ವರ್ಷ ಅಷ್ಟೇ. ಆಮೇಲೆ ನೀವು ಕೇವಲ ನೆನಪಾಗಿರ್ತೀರ. ಕಾಲ ಕಳೆದಂತೆ ಆ ನೆನಪು ಕೂಡ ಹೋಗ್ಬಿಡುತ್ತೆ. ಸೊ ನಮ್ ಲೈಫಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಈಗಿರೋ ಕ್ಷಣ ಮಾತ್ರ ನಮ್ದು. ಇದನ್ನ ಖುಷಿಯಿಂದ ಕಳೆಯಿರಿ. ನೆನ್ನೆ ಬಗ್ಗೆ ನೆನ್ಸ್ಕೊಂಡ್ರೆ ಡಿಪ್ರೆಸ್ ಆಗುತ್ತೆ, ನಾಳೆ ಬಗ್ಗೆ ನೆನ್ಸ್ಕೊಂಡ್ರೆ ಟೆನ್ಷನ್ ಆಗುತ್ತೆ. ನಮ್ಗೆ ಖುಷಿಯಾಗಿ ಇರೋಕೆ ಅಂತ ಇರೋದು ಈ ದಿನ ಮಾತ್ರ. ನಾಳಿನ ದಿನ ಯಾರಿರ್ತೀವೋ ಯಾರಿರಲ್ವೋ ಗೊತ್ತಿಲ್ಲ. ಲೈಫ್ ಈಸ್ ಟೂ ಶಾರ್ಟ್. ಎಷ್ಟೇ ಆಸ್ತಿ ಇದ್ರೋ, ಎಷ್ಟೇ ಹೆಸರಿದ್ರೋ, ದೊಡ್ಡ ಹುದ್ದೆಗೆಲ್ಲಗಿದ್ರೋ ಯಾವುದು ಕೂಡ ಶಾಶ್ವತ ಅಲ್ಲ. ಎಲ್ರೂ ಒಂದಲ್ಲ ಒಂದಿನ ಮಣ್ಣಲ್ಲಿ ಮಣ್ಣಾಗ್ಲೇಬೇಕಲ್ವಾ? ನಿಮ್ಮ ಖುಷಿ ಹೇಗೆ ಪರ್ಮನೆಂಟ್ ಅಲ್ವೋ ಅದೇ ತರ ನಿಮ್ಮ ದುಃಖ ಕೂಡ ಪರ್ಮನೆಂಟ್ ಅಲ್ಲ. ಕತ್ಲಾದ್ರೇನೆ ಬೆಳಕಿನ ಬೆಲೆ ಗೊತ್ತಾಗೋದು, ಬೆಳಕನ್ನ ಸಂಭ್ರಮಿಸೋಕೆ ಸಾಧ್ಯ ಆಗೋದು. ಕಷ್ಟಗಳನ್ನ ಎದುರಿಸಿದ್ಮೇಲೆನೆ ಖುಷಿ ದಿನಗಳು ಬರೋದು. ಇದು ನಿಜ ಅನ್ಸಿದ್ರೆ ನಿಮ್ಗೆ ತುಂಬಾ ಹತ್ರವಾದಂತಹ ವ್ಯಕ್ತಿ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.